ದೇವೇಗೌಡರ ಧರ್ಮ ಪತ್ನಿ ಇನ್ನಿಲ್ಲ. ಈಗಾಗಲೇ ಅವರ ಅಂತಿಮ ಯಾತ್ರೆ ಸಾಗಿದೆ. ಬೆಂಗಳೂರಿನಿಂದ ಅಂತಿಮ ಯಾತ್ರೆಯನ್ನ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕೆಲ ಹೊತ್ತಿನಲ್ಲಿ ಅಲ್ಲೂ ಕೂಡ ಕೆಲ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಿದೆ. ಮಾಜಿ ಪಿಎಂ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಹೊಳೆನರಸೀಪುರದ ಕಡೆಗೆ ಅಂತಿಮ ಯಾತ್ರೆ ಸಾಗಿದೆ. ದಾರಿಯುದ್ದಕ್ಕೂ ಕೂಡ ಅಭಿಮಾನಿಗಳಿಂದ ಅಂತಿಮ ನಮನವನ್ನ ಸಲ್ಲಿಸುವಂತ ಕೆಲಸ ಆಯಿತು. ಅಭಿಮಾನಿಗಳು, ಕಾರ್ಯಕರ್ತರಿಂದ ಪುಷ್ಪಾರ್ಚನೆಯಾಗಿದೆ. ಎಲ್ಲರೂ ಕೂಡ ದುಃಖಿತರಾಗಿದ್ದಾರೆ. ದಾರಿಯುದ್ದಕ್ಕೂ ಅವರನ್ನ ನಿಲ್ಲಿಸಿ ಮಾತನಾಡಿಸ್ತಾ ಅಂತಂದ್ರೆ ಆ ಕುಟುಂಬಕ್ಕೊಂದಿಷ್ಟು ಸಾಂತ್ವನಗಳನ್ನ ಹೇಳ್ತಾ ಚೆನ್ನಮ್ಮನವರ ದರ್ಶನವನ್ನ ಪಡೀತಿದ್ದಾರೆ ಅಭಿಮಾನಿಗಳು. ದುಃಖ ತಡೆಯೋದಕ್ಕಾಗ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದು. ಬೆಂಗಳೂರಿನಿಂದ ನೇರವಾಗಿ ಹಾಸನಕ್ಕೆ ಸದ್ಯ ಅಂತಿಮ ಯಾತ್ರೆ ಸಾಗಿ ಹೋಗ್ತಾ ಇದೆ. ಅಪಾರ ಸಂಖ್ಯೆಯ ಅಭಿಮಾನಿಗಳು, ಅವರ ಹಿತೈಷಿಗಳೆಲ್ಲರೂ ಕೂಡ ಅವರ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಒಂದು ಕಡೆ ಇಡೀ ಊರಿಗೆ ಊರು ಹರದನಹಳ್ಳಿಗತ್ತ ಎಲ್ಲರೂ ಕೂಡ ಮುಖ ಮಾಡಿ ನೋಡ್ತಿದ್ದಾರೆ. ಎಷ್ಟೊತ್ತಿಗೆ ಚೆನ್ನಮ್ಮನನ್ನ ನೋಡುವುದು, ಆ ಮೃತದೇಹವನ್ನು ನೋಡಬೇಕು, ಪಾರ್ಥಿವ ಶರೀರಕ್ಕೋಸ್ಕರ ಕಾದು ಕೂತಿದ್ದಾರೆ. ಯಾಕಂತಂದರೆ ಅವರ ಹುಟ್ಟೂರಲ್ಲೇ ದೇವೇಗೌಡರ ಹುಟ್ಟೂರು ಹಾಗೂ ಅವರ ಮಡದಿಯ ಹುಟ್ಟೂರು ಒಂದೇ ಊರಾಗಿತ್ತು. ಜಸ್ಟ್ ಒಂದು 4 ಕಿಲೋಮೀಟರ್ಗಳ ಅಂತರ ಆಯಿತು. ಸುದೀರ್ಘವಾದಂಥ ರಾಜಕೀಯ ಪಯಣ, ಆ ದಾರಿಯುದ್ದಕ್ಕೂ ಕೂಡ ಕೈ ಹಿಡಿದಿದ್ದು ಸಾಗಿದ್ದೀವ್ರೆ. ಆದರೆ ಈಗ ತನ್ನ ದಾರಿಯನ್ನು ಬದಲಾಯಿಸಿದ್ದಾರೆ. ಭಾರತ ಲೋಕಕ್ಕೆ ತೆರಳಿದ್ದಾರೆ. ಹೊಳೆನರಸೀಪುರಕ್ಕೆ ಅಂತಿಮ ಯಾತ್ರೆ ಸಾಗಿ ಹೋಗ್ತಾ ಇದೆ. ದೃಶ್ಯದಲ್ಲಿ ನೋಡ್ಬೋದು. ವಿಶೇಷ ವಾಹನದ ವ್ಯವಸ್ಥೆಯನ್ನು ಮಾಡಿದ್ರು, ಅಲಂಕಾರಗಳನ್ನು ಮಾಡಲಾಗಿತ್ತು. ಅಂತಿಮ ಯಾತ್ರೆಯ ಪಯಣ ಇದು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಪುಷ್ಪಾರ್ಚನೆಯನ್ನ ಮಾಡಿ ದಾರಿಯುದ್ದಕ್ಕೂ ಅಂತಿಮ ನಮನವನ್ನ ಸಲ್ಲಿಸ್ತಿದ್ದಾರೆ. ಯಾವ ಮಾರ್ಗವಾಗಿ ಈ ಸಾಕ್ತು ಅಂತಂದ್ರೆ ಪ್ರಮುಖವಾಗಿ ಬೆಂಗಳೂರಿನ ಪದ್ಮನಾಭನಗರದ ಅವರ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭಿಕವಾಗಿ ಹೊರಡುವಂತ ಕೆಲಸ ಆಗುತ್ತೆ. ತದನಂತರದಲ್ಲಿ ನೇರವಾಗಿ ಹಾಸನದತ್ತ ಮುಖ ಮಾಡಿರುವಂಥ ವಾಹನ ನೆಲಮಂಗಲ ಕ್ರಾಸು, ಸೋಲೂರು ಕ್ರಾಸ್ ಇವೆಲ್ಲವನ್ನ ಪಾಸ್ ಮಾಡಿಕೊಂಡು ಹಾಗೆ ಮೂರೂರು ಹ್ಯಾಂಡ್ ಪೋಸ್ಟು, ಕುಣಿಗಲ್ ಕ್ರಾಸು ಮುಂದುವರೆದಂತೆ ಬೆಳ್ಳೂರು ಟೋಲ್ಗೇಟ್ ಏನು ಬರುತ್ತೆ ಅಲ್ಲಿನ ಕ್ರಾಸು, ಕದಬಳ್ಳಿ ಕ್ರಾಸು, ಹಿರಿಸಾವಿಯ ಮೂಲಕ ಚಂದ್ರಾಯಪಟ್ಟಣ ಒಳಗೆ ಹೋಗಿ ಎಲೆಯೂರು ಡೈರಿ ಸರ್ಕಲ್ ಅನ್ನ ತಲುಪಿ ಅಲ್ಲಿಂದ ಬೋನಹಳ್ಳಿ ಕ್ರಾಸು, ಶಾಂತಿಗ್ರಾಮ, NR ಸರ್ಕಲ್ ಅನ್ನ ದಾಟಿ ಅಲ್ಲಿ ಮುಂದೆ ಬರುವಂತ ಮೊಸಳೆಯ ಹೊಸಹಳ್ಳಿಯವರೆಗೆ ಅಂತಿಮ ಯಾತ್ರೆ ಸಾಗುತ್ತೆ. ನೇರವಾಗಿ ಅವರ ಹುಟ್ಟೂರು, ಅವರ ತವರೂರು ಎಲ್ಲವೂ ಕೂಡ ಅದೇ ಊರು. ಸೀದಾ ಹೈವೇಯಿಂದ ಹೋದಂಥ ವಾಹನ ತದನಂತರದಲ್ಲಿ ಕದಬಳ್ಳಿ, ಹಿರಿಸಾವೆ ಎಲ್ಲ ಪಾಸ್ ಆದಮೇಲೆ ಚಂದ್ರಾಯಪಟ್ಟಣಕ್ಕೆ ಹೋಗುತ್ತೆ. ಚಂದ್ರಾಯಪಟ್ಟಣದಿಂದ ನೇರವಾಗಿ ಸಾಕುವಂಥದ್ದು ಅವರ ಹುಟ್ಟೂರು ಸ್ವಗ್ರಾಮಕ್ಕೆ. ಅಲ್ಲಿ ಈಗಾಗಲೇ ಅಂತಿಮ ಕಾರ್ಯಕ್ಕೆ ಸಿದ್ಧತೆಯಾಗಿದೆ. ನಾಳೆ ಅಂತ್ಯಕ್ರಿಯೆ ಸಾಗುತ್ತೆ. ಸದ್ಯ ಅಂತಿಮ ಯಾತ್ರೆ ಸಾಗಿ ಹೋಗ್ತಾ ಇದೆ. ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಹಿಂಬಾಲಿಸ್ತಿದ್ದಾರೆ, ಕಣ್ಣೀರಿಡ್ತಿದ್ದಾರೆ, ದುಃಖದಲ್ಲಿದ್ದಾರೆ. ಚೆನ್ನಮ್ಮನನ್ನ ಕಳ್ಕೊಂಡ್ಬಿಟ್ವಿ ಅನ್ನುವಂಥ ನೋವು ಅವರನ್ನ ಕಾಡ್ತಾ ಇದೆ. ದೇವೇಗೌಡರ ಜೊತೆಯಲ್ಲಿ ಹೆಜ್ಜೆ ಹಾಕಿದಂಥವರು. ಅಂದರೆ ಹಾಸನದ ಹಳ್ಳಿಯ ಮಣ್ಣಿನಿಂದ ದೇವೇಗೌಡರು ರಾಜಕೀಯ ಪಯಣವನ್ನು ಶುರು ಮಾಡಿಕೊಂಡಾಗ ಅವರ ಜೊತೆ ಯಾವುದೇ ಅಧಿಕಾರಿಗಳಿರಲಿಲ್ಲ. ಇದ್ದಿದ್ದ ಕನಸುಗಳು ಮಾತ್ರ, ಹೋರಾಟದ ಹಾದಿಗಳು ಮಾತ್ರ ಇತ್ತು. ಆ ಸಂದರ್ಭದಲ್ಲಿ ದೇವೇಗೌಡರ ಕೈ ಹಿಡಿತಾರೆ. ಹೋರಾಟದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಕಾರ್ಯಕ್ರಮದ ಮದುವೆ ಇರ್ಬೋದು, ಎಲ್ಲೇ ಹೋದರೂ ಕೂಡ ನಗುತ್ತಾ ಬರ್ತಾ ಇದ್ದಂಥ ಒಂದು ಆದರ್ಶ ದಂಪತಿಯ ಜೋಡಿ ಅದು. ದೆಹಲಿಗೆ ಹೋದರು, ಶಾಸಕರಾದರು, ಮುಖ್ಯಮಂತ್ರಿ ಆದರು, ದೇಶದ ಪ್ರಧಾನಿಯಾದರು. ಆದರೆ ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಹಿಂದಿರುಗಿ ಬರುವಾಗ ಮನೆ ಮಾತ್ರ ಬದಲಾಗಲಿಲ್ಲ. ಮನೆಯೊಳಗೆ ಅವರನ್ನು ಕಾಯ್ತಾ ಇದ್ದಂಥ ಮುಖಗಳು ಬದಲಾಗಿಲ್ಲ. ಅದು ಚೆನ್ನಮ್ಮ. ಅವರ ಜೊತೆಯಲ್ಲಿ ಅಷ್ಟೇ ಸರಳತೆಯಿಂದ ಬದುಕದಂಥವ್ರು ಇಡೀ ಊರು ಜನ ಹೇಳ್ತಾರೆ. ಚೆನ್ನಮ್ಮನವರ ಬದುಕು ನಿಜಕ್ಕೂ ಒಂದು ಆದರ್ಶ. ಅಷ್ಟು ದೊಡ್ಡ ಮಟ್ಟದ ಪಕ್ಷದ ಜವಾಬ್ದಾರಿಗಳಿತ್ತು, ಮನೆ ವಾತಾವರಣವನ್ನು ನಿಭಾಯಿಸಬೇಕಾಗಿತ್ತು. ಎಲ್ಲೂ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಮನೆಯನ್ನು ನಿಭಾಯಿಸಿದಂಥವರು ದೇವೇಗೌಡರ ಜೊತೆಯಲ್ಲಿ ಸಾಕ್ತಾ ಇದ್ರು. ಆ ಸಂಬಂಧ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಅಂತಿಮ ಕ್ಷಣಗಳ ಕೆಲ ವಿಡಿಯೋಗಳೇ ಅದಕ್ಕೆ ಸಾಕ್ಷಿ. ದೇವೇಗೌಡರ ಆಶೀರ್ವಾದ ಪಡಿತಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಆಸ್ಪತ್ರೆಯಲ್ಲಿ ಅಂಥದ್ದೊಂದು ಸನ್ನಿವೇಶ ಆಗಿತ್ತು. ಬಾಳೆಹಣ್ಣನ್ನು ದೇವೇಗೌಡರು ತಿನ್ನಿಸ್ತಾರೆ. ನಂತರದಲ್ಲಿ ಅವರ ಕೈ ಮುಟ್ಟಿ ಅವ್ರ ಜೊತೆಯಲ್ಲಿ ಒಂದಿಷ್ಟು ಭರವಸೆ ಕೊಡ್ತಾರೆ, ಏನು ಭಯ ಪಡೋದು ಬೇಡ ಅಂತ. ಆದರೆ ಇಳಿ ವಯಸ್ಸಿನಲ್ಲಿ ದೇವೇಗೌಡರನ್ನ ಅವರ ಪತ್ನಿ ಅಗಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರೇವಣ್ಣ ಕೂಡ ಬಿಕ್ಕಿ ಅಳ್ತಾ ಇದ್ರು.
ರೇವಣ್ಣ ಅವರ ಹುಟ್ಟೂರಿನ ಅಂತಿಮ ಕಾರ್ಯ ಆಗಬೇಕಾಗಿರುವಂಥ ಸ್ಥಳ ಏನಿದೆಯಲ್ಲ, ಇಲ್ಲಿ ಅಂತಿಮ ದರ್ಶನಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಅದನ್ನು ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದಾರೆ. ಜೊತೆಯಲ್ಲಿ ತಾಯಿಯನ್ನು ನೆನೆತಿದ್ದಾರೆ. ಬಹಳಷ್ಟು ಆತ್ಮೀಯವಾಗಿದ್ವಿ. ಹಿಂದೆ 2001ರ ಸಂದರ್ಭದಲ್ಲಿ ಈಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಕರಾಳ ಸನ್ನಿವೇಶನೇ ಆಗಿತ್ತು. ರೇವಣ್ಣ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು, ಆಸಿಡ್ ಹಾಕಬೇಕು ಅಂತ. ಆ ಸಂದರ್ಭದಲ್ಲಿ ತಾಯಿ ಹಾಗೂ ಅವರ ಸೊಸೆ ಅಂದರೆ ರೇವಣ್ಣ ಅವರ ಪತ್ನಿ ಭವಾನಿ ಅವರ ಮೇಲೂ ಕೂಡ ಆಸಿಡ್ ದಾಳಿ ಆಗಿತ್ತು. ಆಗ ಅತಿ ಹೆಚ್ಚು ನೋವಿಗೊಳಪಟ್ಟಿದ್ದು ಚೆನ್ನಮ್ಮ ಅವರೇ. ಕುಟುಂಬಕ್ಕೆ ನೋವು ಅಂತ ಬಂದಂಥ ಸಂದರ್ಭದಲ್ಲಿ ಆ ಸನ್ನಿವೇಶದಲ್ಲಿದ್ದರು. ಅವತ್ತು ಸ್ವಲ್ಪ ಅವಘಡ ಆಗಿದ್ರೆ ದೊಡ್ಡ ಮಟ್ಟದ ದುರಂತ ಆಗ್ತಿತ್ತು. ಆದರೂ ಆ ಸಾವನ್ನ ಗೆದ್ದು ಬಂದಿದ್ದು ಚೆನ್ನಮ್ಮ, ಕುಟುಂಬದ ಜೊತೆಯಲ್ಲಿ ಇದ್ದಿದ್ರು. ಆದರೆ ಸದ್ಯ ಚೆನ್ನಮ್ಮ ಅವರ ಅಗಲಿಕೆಯ ನೋವು ನಿಜಕ್ಕೂ ಬಹಳ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇದೆ. ದಾರಿಯುದ್ದಕ್ಕೂ ಕೂಡ ಚೆನ್ನಮ್ಮನವರ ಮೃತದೇಹವನ್ನ, ಪಾರ್ಥಿವ ಶರೀರವನ್ನ ನೋಡೋದಕ್ಕೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಸೇರ್ತಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ಬೋದು ನೋಡಿ, ಎಷ್ಟು ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಅವ್ರಿಗಿದ್ರು. ಆ ಕುಟುಂಬದ ಮೇಲಿದ್ದಂಥ ಅಭಿಮಾನ ಕೇವಲ ಚೆನ್ನಮ್ಮ ಅಂತ ಅಲ್ಲ, ದೇವೇಗೌಡರು, ದೊಡ್ಡಗೌಡರ ಕುಟುಂಬ, ಕುಮಾರಣ್ಣ, ರೇವಣ್ಣ, ಆ ಕುಟುಂಬಕ್ಕಿದ್ದಂಥ ಅಪಾರ ಸಂಖ್ಯೆಯ ಅಭಿಮಾನಿಗಳ ಹಾಗಿದೆ. ಆ ನಿಟ್ಟಿನಲ್ಲಿ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಹುಟ್ಟೂರು ಸಾಗುವ ನಡುವೆ ಈಗಾಗಲೇ ಅನೇಕ ಭಾಗದಲ್ಲಿ ವಾಹನವನ್ನ ನಿಲ್ಲಿಸಿ ಆಶೀರ್ವಾದವನ್ನ ತಗೊಳ್ತಾ ನಮಿಸುತ್ತಿದ್ದಾರೆ ಅಭಿಮಾನಿಗಳು. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರ ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಇಂಥ ಕಡೆಯಲ್ಲೇ ಅವರ ಅಂತಿಮ ಕಾರ್ಯಗಳಾಗಬೇಕು ಅಂತ. ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ವಾಸ್ತು ಪ್ರಕಾರ ಸ್ಥಳ ನಿಗದಿಯಾಗಿದೆ. ಬೆಂಗಳೂರಿನ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಗೌಡರ ಕುಟುಂಬಕ್ಕೆ ಆಪ್ತರಾಗಿರುವಂಥ ಹರಿಪ್ರಸಾದ್ ಅವರು ಹರದನಹಳ್ಳಿಗೆ ಭೇಟಿ ಕೊಟ್ಟು ಹರಿಪ್ರಸಾದ್ ಪರಿಶೀಲನೆ ಮಾಡಿದ್ದಾರೆ. ಅಂತಿಮ ಕಾರ್ಯಗಳು ವಿಧಿವಿಧಾನವಾಗಿ ಶಾಸ್ತ್ರಬದ್ಧವಾಗಿ ಸಾಗಬೇಕನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ನಿಟ್ಟಿನಲ್ಲಿ ಚೆನ್ನಮ್ಮ ಅವರು ಸಿಕ್ಕಾಪಟ್ಟೆ ದೈವ ಭಕ್ತಿಯನ್ನು ಹೊಂದಿದ್ರು. ಪ್ರತಿನಿತ್ಯ ಪೂಜೆ ಪುನಸ್ಕಾರ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಮನೆಗೆ ಬಂದವರಿಗೆ ಪ್ರಸಾದ ಕೊಡ್ತಾ ಇದ್ರು. ಒಂದು ಲೋಟ ನೀರು ಕುಡಿದೇನೆ ಅವರು ಬೆಳಿಗ್ಗೆ 9 ಗಂಟೆವರೆಗೂ, 4 ಗಂಟೆಯಿಂದ 9 ಗಂಟೆವರೆಗೂ ಕೂಡ ದೇವರ ಕೋಣೆಯಲ್ಲೇ ಹೆಚ್ಚು ಸಮಯ ಕಳೀತಾ ಇದ್ರು ಅಂತ ಅವರ ಜೊತೆಯಲ್ಲಿದ್ದಂಥವ್ರು ಹೇಳ್ತಾ ಇದ್ರು. ಸದ್ಯ ಹರದನಹಳ್ಳಿಯಲ್ಲಿ ಚೆನ್ನಮ್ಮನವರ ಅಂತಿಮ ಕ್ರಿಯೆ ಏನಾಗಬೇಕಲ್ಲ, ಇದಕ್ಕೆ ವಾಸ್ತು ಪ್ರಕಾರ ಅಂದರೆ ಯಾವ ಸ್ಥಳ, ಯಾವ ದಿಕ್ಕು, ಯಾವ ರೀತಿಯಾಗಿ ಅದನ್ನು ಸಾಗಿಸಬೇಕು ಕಾರ್ಯಗಳು ಅನ್ನೋ ನಿಟ್ಟಿನಲ್ಲೇ ಬೆಂಗಳೂರಿನ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಸ್ಥಳ ನಿಗದಿ ಮಾಡಿದ್ದಾರೆ. ಜಮೀನಲ್ಲಿ ತುಂಬ ಜಾಗ ಇದೆ, ಆದರೆ ಇಂಥ ಎಕ್ಸಾಕ್ಟ್ ಸ್ಪಾಟಲ್ಲೇ ಅವರ ಅಂತಿಮ ಕಾರ್ಯ ಮಾಡಬೇಕು, ಇಂಥ ದಿಕ್ಕಿನಲ್ಲೇ ಮಾಡಬೇಕು ಅಂದರೆ ಸದ್ಗತಿಗಳನ್ನು ಅವರಿಗೆ ಕಲ್ಪಿಸುವ ನಿಟ್ಟಿನಲ್ಲಿ ಅವರ ನಂಬಿಕೆಗೆ ಅನುಸಾರವಾಗಿ ಸದ್ಯ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಸಲಹೆ ಮತ್ತು ಪರಿಶೀಲನೆಯನ್ನು ಕೊಟ್ಟಿದ್ದಾರೆ. ಹರದನಹಳ್ಳಿಗೆ ಅವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಒಂದು ಸ್ಥಳವನ್ನು ಗುರುತಿಸಿದ್ದಾರೆ. ಹಾಗಾಗಿ ಅದೇ ಸ್ಥಳದಲ್ಲೇ ಅಂತಿಮ ಕಾರ್ಯಗಳು ನಾಳೆ ಬೆಳಿಗ್ಗೆ ಸಾಗುತ್ತೆ. ಈಗ ಸುತ್ತಮುತ್ತದ ಭಾಗಗಳನ್ನು ಈಗಾಗಲೇ ಕ್ಲೀನ್ ಮಾಡೋ ಕೆಲಸ ಆಗ್ತಿದೆ. ನೆಲ ಸರಿ ಮಾಡುವಂಥ ನಿಟ್ಟಿನಲ್ಲಿ JCB ಮೂಲಕ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಒಂದು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರ್ತಾರೆ, ಬೇರೆ ಬೇರೆ ರಾಜಕೀಯ ಪಕ್ಷದ ನಾಯಕರು ಬರ್ತಾರೆ, ವ್ಯವಸ್ಥೆ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಅಂತಿಮ ಕಾರ್ಯ ಸುಗಮವಾಗಿ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳಾಗ್ತಿದೆ. ನೋಡಿ, ಕೆಲವು ಬದುಕುಗಳು ಪ್ರಶಸ್ತಿಗಳಿಗಾಗಿ ಬದುಕೋದಿಲ್ಲ, ಕೆಲವು ಬದುಕುಗಳು ಇತಿಹಾಸದ ಪುಟಗಳಿಗಾಗಿ ಬದುಕೋದಿಲ್ಲ. ಅವು ಒಂದು ಕುಟುಂಬದ ಉಸಿರಾಗಿರೋದಕ್ಕೆ ಬದುಕನ್ನು ಸಾಗಿಸ್ತಾರೆ. ಚೆನ್ನಮ್ಮ ಅವರು ಅಂತಹ ಬದುಕನ್ನು ಇಷ್ಟು ದಿನಗಳ ಕಾಲ ಬದುಕಿದ್ರು. ಕೇವಲ ದೇವೇಗೌಡರ ಪತ್ನಿ ಆಗಿರಲಿಲ್ಲ, ಒಂದು ರಾಜಕೀಯ ಪಕ್ಷ ಕುಟುಂಬದ ಮೌನದ ಬೆನ್ನೆಲುಬಾಗಿ ದುಡಿತಾ ಇದ್ರು. ಒಂದು ಮನೆಯ ಆತ್ಮ ಆಗಿ ಕೆಲಸ ಮಾಡ್ತಿದ್ರು. ಆ ಮನೆಗೆ ಆಲದ ಮರವಾಗಿದ್ರು. ಆ ಆಲದ ಮರ ಇವತ್ತು ಬಿದ್ದಿದೆ. ಈಗ ನೆರಳಿನ ಬೆಲೆ ಎಲ್ಲರಿಗೂ ಕೂಡ ಗೊತ್ತಾಗ್ತಿದೆ. ಚೆನ್ನಮ್ಮನವರು ಮನೆ, ಸಂಸಾರ, ಕುಟುಂಬವನ್ನು ಹೇಗೆ ಸಾಗಿಸ್ಕೊಂಡು ಹೋಗ್ತಾ ಇದ್ರು, ಆ ದಿನಗಳು ಎಷ್ಟರ ಮಟ್ಟಿಗಿತ್ತು.
ನೋಡಿ, ಈ ಗಣ್ಯ ದೇಶದ ಪ್ರಧಾನಿ, ಒಬ್ಬ ಮಗ 2 ಬಾರಿ ಮುಖ್ಯಮಂತ್ರಿ, ಇನ್ನೊಬ್ಬ ಮಗ ರಾಜ್ಯ ರಾಜಕಾರಣದ ಪ್ರಭಾವಿ ನಾಯಕ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಕೂಡ ರಾಜಕೀಯ ಅಂಗಳದಲ್ಲೇ ನಿಂತವರು. ಅವರೆಲ್ಲರ ಅಹಮ್ಮು, ಆಸೆ, ಒತ್ತಡ, ನಿರೀಕ್ಷೆ, ನೋವು ಇವೆಲ್ಲವನ್ನ ಒಂದೇ ಊಟದ ತಟ್ಟೆಯ ಮುಂದೆ ಕೂರಿಸ್ಕೊಂಡು ಮೊದಲು ಊಟ ಮಾಡಿ ಅಂತ ಹೇಳುವುದು ಎಷ್ಟು ಕಷ್ಟನೋ ಅದೇ ನಿಟ್ಟಿನಲ್ಲೇ ಆ ಕುಟುಂಬವನ್ನು ನಿಭಾಯಿಸ್ತಾ ಇದ್ರು. ಆ ಕೆಲಸವನ್ನು ಮಾಡಿದಂಥವರು ಚಿನ್ನಮ್ಮ ಅವರು. ಯಾಕಂದರೆ ರಾಜಕೀಯ ಅಧಿಕಾರ ಶೂನ್ಯ, ಆದರೆ ನೈತಿಕ ಅಧಿಕಾರ ಅಪಾರ ಮಟ್ಟದ ವ್ಯಾಲ್ಯೂವನ್ನು ಪಡ್ಕೊಂಡಿರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಪ್ರಮಾಣ ವಚನಗಳು ಬೇಕಾಗೋದಿಲ್ಲ, ಯಾವ ಹುದ್ದೆಯೂ ಕೂಡ ಬೇಕಾಗೋದಿಲ್ಲ. ಸದ್ಯ ಚಿನ್ನಮ್ಮನವರು ಅವರು ಒಂದು ರೀತಿ ಮೌನ ನಾಯಕಿಯಾಗಿ, ಮೌನ ಶಕ್ತಿಯಾಗಿ ದೊಡ್ಡಗೌಡರ ಕುಟುಂಬದ ನಂದಾದೀಪ ಇತ್ತು. ಇವತ್ತು ಹೋಗಿದೆ. ನಿಜಕ್ಕೂ ವಯೋಸಹಜ, ಹೌದು, ಮಾಸಿಯು ಕಾರ್ಡಿಯಕ್ ಅರೆಸ್ಟ್ ಆಯಿತು. ಅವರಿಗೆ ಹೃದಯಾಘಾತದಿಂದ ಉಸಿರಾಟದ ಸಮಸ್ಯೆ ಬಂದು ಬಳಲಿ ಅವರು ಮೃತಪಡ್ತಾರೆ. ಹಿಂದೆಯಿಂದಲೂ ಕೂಡ ಕಳೆದ 2 ವರ್ಷದಿಂದ ಆರೋಗ್ಯ ಸಮಸ್ಯೆ ಅವರನ್ನ ಕಾಡಿತ್ತು. ಆದರೂ ಕೂಡ ಎಲ್ಲವನ್ನ ವೇದಿಸಿದ್ರು. ಸದ್ಯ ಚಿನ್ನಮ್ಮ ಇನ್ನಿಲ್ಲ. ನಾಳೆ ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳಾಗ್ತಿದೆ. ಸದ್ಯ ನಾಳೆ ಮಾವಿನಕೆರೆಯ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸುತ್ತಾರೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹಾಸನದಲ್ಲಿ ಗಣ್ಯರ ಆಗಮನಕ್ಕೆ 5 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಹರದನಹಳ್ಳಿಯಲ್ಲಿ 2, ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ಗಳ ವ್ಯವಸ್ಥೆ ಆಗ್ತಿದೆ. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗುತ್ತೆ. ಅಂದರೆ ದೊಡ್ಡ ಸಂಖ್ಯೆಯ ಅಭಿಮಾನಿಗಳು ಬರುತ್ತಾರೆ, ಬೇರೆ ಬೇರೆ ಪಕ್ಷದ ನಾಯಕರು ಬರುತ್ತಾರೆ, ಕೇಂದ್ರದ ನಾಯಕರೆಲ್ಲರೂ ಕೂಡ ಬರುವಂಥ ನಿರೀಕ್ಷೆಗಳಿದೆ. ಮುಖ್ಯಮಂತ್ರಿಗಳು ಕೂಡ ನಾಳೆಯ ಅಂತಿಮ ಕ್ಷಣ ಏನಿದೆಯಲ್ಲ, ಈ ಸಂದರ್ಭದಲ್ಲಿ ಅವರು ಕೂಡ ಸ್ಥಳದಲ್ಲಿ ಇರ್ತಾರೆ. ಈಗಾಗಲೇ ಚೆನ್ನಮ್ಮನವರ ಅಂತಿಮ ಕಾರ್ಯಗಳನ್ನು ಸಕಲ ಸರ್ಕಾರಿ ಗೌರವಗಳಿಂದ ನೆರವೇರಿಸಬೇಕು ಅಂತ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿದೆ. ಈ ದೇಶದ ಮಾಜಿ ಪ್ರಧಾನಿಯ ಪತ್ನಿ, ಪ್ರಭಾವಿ ಕುಟುಂಬ, ತನ್ನದೇ ಆದಂಥ ಕೊಡುಗೆ ಇದೆ. ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಸಿದ ಹಿನ್ನೆಲೆಯಲ್ಲಿ ಕಾಣದ ಶಕ್ತಿಯಾಗಿ, ಮೌನದ ನಾಯಕಿಯಾಗಿ ಚೆನ್ನಮ್ಮ ಕಾರ್ಯನಿರ್ವಹಿಸಿದ್ರು. ಅವ್ರ ಮೇಲೆ ಅಪಾರವಾದಂಥ ಗೌರವ ಇದೆ. ಪಕ್ಷಾತೀತವಾಗಿ ಇವತ್ತು ನಾಯಕರು ಮಾತನಾಡ್ತಿದ್ದಾರೆ. ಹಾಸನ ಯಾವಾಗಲೂ ಕೂಡ ರಾಜಕೀಯಕ್ಕೆ, ಕಿತ್ತಾಟಗಳಿಗೆ, ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿರೋದು ನೋಡಿದ್ವಿ. ಆದರೆ ಇವತ್ತು ಪಕ್ಷಾತೀತವಾಗಿ ಆ ಭಾಗದ ಸಂಸದರು, ಶಾಸಕರು, ಸ್ಥಳೀಯ ನಾಯಕರು, ರಾಜ್ಯ ಸರ್ಕಾರ ಈ ದುಃಖದ ಸಂದರ್ಭದಲ್ಲಿ, ನೋವಿನ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿದ್ದಾರಲ್ಲಿ. ಈ ಸಂದರ್ಭದಲ್ಲಿ ರಾಜಕೀಯ ಯಾರು ಕೂಡ ಮಾಡ್ತಾ ಇಲ್ಲ, ಮಾಡಬಾರದು ಕೂಡ. ನಾಳೆ ಮುಖ್ಯಮಂತ್ರಿಗಳು ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಯಲ್ಲಿ ಹಾಸನದಲ್ಲಿ ಈಗ ಗಣ್ಯರ ಆಗಮನಕ್ಕೆ 5 ಹೆಲಿಪ್ಯಾಡ್ಗಳ ನಿರ್ಮಾಣ ಆಗಿದೆ. ಹರದನಹಳ್ಳಿಯಲ್ಲಿ 2 ಹೆಲಿಪ್ಯಾಡ್ ಮಾಡಲಾಗಿದೆ. ಹೊಳೆನರಸೀಪುರದಲ್ಲಿ 3 ಹೆಲಿಪ್ಯಾಡ್ಗಳ ನಿರ್ಮಾಣ ಕಾರ್ಯ ಆಗಿದೆ. ಅಂದರೆ ಕೇಂದ್ರದ ನಾಯಕರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ನಾಯಕರು ಆದಷ್ಟು ಅಂದರೆ ಬೇಗ ಬಂದು ಅವ್ರಿಗೆ ಹೋಗೋದಕ್ಕೆ ಸಂಚಾರದ ವ್ಯವಸ್ಥೆಯಲ್ಲಿ ಸುಸಲಿತವಾಗಬೇಕನ್ನೋ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ತಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.